ಎನ್ಡಿಎ ದೇಶದ ಅಭಿವೃದ್ಧಿ ಯೋಜನೆ ವರ್ಸಸ್ ಐಎನ್ಡಿಎ ಕಡೆಯಿಂದ ಫ್ರೀ ಗ್ಯಾರಂಟಿ ಈ ರೀತಿಯಾಗಿ ಪ್ರಣಾಳಿಕೆಯನ್ನ ಈ ಸಲ ನಾವು ಲೋಕಸಭಾ ಚುನಾವಣೆಗೆ ಗಮನಿಸ್ತಾ ಇದ್ದೀವಿ. ಇವತ್ತು ಹಾಗಾದ್ರೆ ಎನ್ಡಿಎ ಏನೆಲ್ಲ ಘೋಷಣೆ ಮಾಡಿದೆ, ಬಡಬಗ್ರನ್ನ ಗಮನದಲ್ಲಿಟ್ಕೊಂಡು, ದೇಶದ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು, ಆರೋಗ್ಯವನ್ನ ಗಮನದಲ್ಲಿಟ್ಕೊಂಡು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿರ್ಬೋದು, ಪರಿಸರಕ್ಕೆ ಪೂರಕ ವಾತಾವರಣವನ್ನ ನಿರ್ಮಾಣ ಮಾಡೋ ಹಿನ್ನೆಲೆಯಲ್ಲಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ, ಜೊತೆಗೆ ಹಿರಿಯರಿಗೆ ಆಯುಷ್ಮಾನ್ ಯೋಜನೆ, ಹೀಗೆ ಹಲವು ಗ್ಯಾರಂಟಿಗಳನ್ನ ಕೂಡ ಮೋದಿ ಪ್ರಣಾಳಿಕೆಯಲ್ಲಿ ಗಮನಿಸಬಹುದು. ಎನ್ಡಿಎ ಇದೀಗ ಭರವಸೆಯನ್ನ ಕೊಡ್ತಾ ಇದೆ. ನಾವು ಮತ್ತೊಮ್ಮೆ ಬಂದ್ರೆ, ಎನ್ಡಿಎ ಮತ್ತೊಮ್ಮೆ ಬಂದ್ರೆ ಯಾವೆಲ್ಲ ರೀತಿಯ ಭರವಸೆಗಳನ್ನ ನಾವು ಈಡೇರಿಸ್ಕೊಡ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ದೇಶದ ಅಭಿವೃದ್ಧಿ ಗಮನದಲ್ಲಿಟ್ಕೊಂಡು ಈಗ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಐಎನ್ಡಿಎ ಕಡೆಯಿಂದ ಫ್ರೀ ಗ್ಯಾರಂಟಿ ಯೋಜನೆ ವರ್ಸಸ್ ಎನ್ಡಿಎ ಕಡೆಯಿಂದ ದೇಶದ ಅಭಿವೃದ್ಧಿ ಕಡೆ ಗಮನ, ಹೇಗೆ ನಾವು ಈ ಪ್ರಣಾಳಿಕೆಯನ್ನ ಒಂದು ವಿವರಿಸ್ತಾ ಹೋಗ್ಬೋದು ಅಂತ? ವಿದ್ಯಾ, ಸಾಕಷ್ಟು ಯೋಜನೆಗಳನ್ನ ಇಲ್ಲೂ ಕೂಡ ಉಚಿತವಾಗಿ ಕೊಡುವಂತ ಕೆಲಸವನ್ನ ಈಗಾಗಲೇ ಮಾಡ್ಲಾಗ್ತಾ ಇರುವಂತದ್ದು. ಆ ಯೋಜನೆಗಳನ್ನ ಮುಂದುವರಿಸುವಂತ ನಿಟ್ಟಿನಲ್ಲೂ ಕೂಡ ಈಗ ಸರ್ಕಾರ ಕ್ರಮ ಕೈಗೊಂಡಿದೆ. ಬಹಳ ಪ್ರಮುಖವಾಗಿ ಏನು ಉಚಿತ ರೇಷನ್ ಅನ್ನ ಕೊಡುವಂತ ಕೆಲಸ ಏನಿತ್ತು ಅದನ್ನ ಮುಂದಿನ 5 ವರ್ಷಗಳಿಗೆ ವಿಸ್ತರಣೆ ಮಾಡಲಾಗುವುದು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಪ್ರಣಾಳಿಕೆ ಬಿಡುಗಡೆ ಮಾಡಬೇಕಾದಂತ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಗೆ ಜನೌಷಧಿ ಕೇಂದ್ರಗಳಲ್ಲಿ ಏನು ಔಷಧಿ ಮಾರಾಟ ನಡೀತಾ ಇತ್ತು ಅದು 80% ರಿಯಾಯಿತದಲ್ಲಿ ಔಷಧಿಯನ್ನ ಮಾರಾಟ ಮುಂದುವರಿಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟರು. ಇದ್ರ ಜೊತೆಗೆ ರೈತರು, ಮಹಿಳೆಯರು, ಯುವಕರಿಗೆ ಬೇರೆ ಬೇರೆ ಉದ್ಯೋಗಗಳನ್ನ ಕಂಡುಕೊಳ್ಳಲಿಕ್ಕೆ ಸಹಾಯ ನೀಡಲಾಗ್ತಾ ಇತ್ತು, ಅದನ್ನ ದುಪ್ಪಟ್ಟುಗೊಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ ಮುದ್ರಾ ಯೋಜನೆ ಅಡಿಯಲ್ಲಿ ಹೊಸ ಯೋಜನೆಗಳನ್ನ ಅಥವಾ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಈ ಹಿಂದೆ 10 ಲಕ್ಷ ರೂಪಾಯಿಯನ್ನ ಕೊಡ್ಲಾಗ್ತಾ ಇತ್ತು ಲೋನ್ ರೂಪದಲ್ಲಿ. ಈಗ ಅದನ್ನ 20 ಲಕ್ಷಕ್ಕೆ ಏರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೂಪದಲ್ಲೂ ಕೂಡ ಏನ್ ಲೋನ್ಗಳು ಲಭ್ಯ ಆಗ್ತಾ ಇತ್ತು ಅದನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ವಿಶೇಷವಾಗಿ ಈ ಬಾರಿಯ ಮ್ಯಾನಿಫೆಸ್ಟೋ ಅಲ್ಲಿ ನಾವು ನೋಡೋದಾದ್ರೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಬಿಜೆಪಿ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಕೂಡ ಮಹಿಳೆಯರಿಗೆ ಸಾಕಷ್ಟು ಟಾರ್ಗೆಟ್ ಅನ್ನ ಮಾಡಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಮಹಿಳೆಯರನ್ನ ಹೆಚ್ಚು ದೃಷ್ಟಿಯನ್ನ ಕೇಂದ್ರೀಕರಿಸುವಂತ ಕೆಲಸವನ್ನ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಮಾಡಿರುವಂತದ್ದು. ಅದು ಏನು ಡ್ರೋನ್ ದೀದಿ ಆಗಿರ್ಬೋದು ಅಥವಾ ಏನು ಸ್ಟಾರ್ಟ್ಅಪ್ ಗಳಿಗೆ ಆದ್ಯತೆಯನ್ನು ಕೊಡುವಂತದ್ದಾಗಿರ್ಬೋದು, ಜೊತೆಗೆ ಲಖಪತಿ ದೀದಿ ಯೋಜನೆ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನ ರೂಪಿಸುವ ಮೂಲಕ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಬುಡಕಟ್ಟು ಮಹಿಳೆಯರಿಗೆ ಎಲ್ಲೆಲ್ಲಿ ಪ್ರವಾಸೋದ್ಯಮ ಸ್ಥಳಗಳಿದಾವೆ ಅಲ್ಲಿ ಹೋಮ್ ಸ್ಟೇಗಳನ್ನ ಮಾಡ್ಲಿಕ್ಕೆ ಸಾಲದ ವ್ಯವಸ್ಥೆ ಅಥವಾ ಬೇರೆ ಬೇರೆ ಅಗತ್ಯ ನೆರವು ಏನ್ ಬೇಕಾಗುತ್ತೆ ಅದನ್ನ ಕೂಡ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಇದು ಒಂದು ಕಡೆ ಆದ್ರೆ ದೇಶದ ಅಭಿವೃದ್ಧಿಗೆ ಏನೆಲ್ಲ ಬೇಕು, ಯಾವ್ಯಾವ ವಲಯಗಳು ಇನ್ನು ಇಂಪ್ರೂವ್ ಆಗಬೇಕು, ಆ ಎಲ್ಲ ವಲಯಗಳನ್ನ ಕೂಡ ನಾವು ಇಂಪ್ರೂವ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದು. ಮುಖ್ಯವಾಗಿ ಕನೆಕ್ಟಿವಿಟಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಆ ರೈಲುಗಳ ವಿಸ್ತರಣೆಯನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ಮೋದಿ ಸರ್ಕಾರ ಕೊಟ್ಟಿರುವಂತದ್ದು. ದಿವ್ಯಾ, ವೆಲ್, ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್ಗೆ.